ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜಲ್ಲಿರೋ ಅದರ್ ವೀಡಿಯೋಸ್ನ ನೋಡಿ. ನಿಮ್ಗೆ ಯೂಸ್ಫುಲ್ ಅನಿಸುತ್ತೆ, ಇಷ್ಟ ಆದರೆ ಎಂಟರ್ಟೈನಿಂಗ್ ಅನಿಸುತ್ತೆ, ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಒಂದು 100 ಡೇಸ್ ಚಾಲೆಂಜ್ನ ತೊಗೊತಾ ಇದ್ದೀನಿ ನಾನು. ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ಆಲ್ರೆಡಿ 13+ kgsನ ವೆಯ್ಟ್ ಲಾಸ್ ಮಾಡಿದ್ದೀನಿ ಒಂದು 4 months ಒಳಗಡೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ 100 ಡೇಸ್ ಚಾಲೆಂಜ್ನ ನಾನು ತೊಗೊತಾ ಇದ್ದೀನಿ. ನನಗೋಸ್ಕರ ನಾನು ತೊಗೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗ್ಬೋದು. ಸೊ ಇದರಲ್ಲಿ ನಾನು ಯಾವ್ಯಾವ ಥರ ನನ್ನದು ಏನಂತಾರೆ ನನ್ನ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋದನ್ನು ವ್ಲಾಗ್ಸ್ ಮೂಲಕ ನನ್ನ ಶಾರ್ಟ್ ವಿಡಿಯೋನಲ್ಲಿ ಎವ್ರಿ ಡೇ ಅಪ್ಲೋಡ್ ಮಾಡ್ತೀನಿ 12:30ಗೆ. ಓಕೆ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೋಬೋದು. ಸೊ ಈ 100 ಡೇಸ್ ಚಾಲೆಂಜ್ದು ರೂಲ್ಸ್ ಏನಪ್ಪ ಅಂತ ಹೇಳ್ಬಿಡ್ತೀನಿ ಒಂದ್ಸರಿ. ಒಂದು ನಿಮಿಷ. ಈ 100 ಡೇಸ್ ಚಾಲೆಂಜಲ್ಲಿ ನಾನು ನನಗೆ ಹಾಕೊಂಡಿರೋ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಹೆಲ್ದಿಯಾಗಿ ತಿನ್ನಬೇಕು. ಫಸ್ಟ್ ಒನ್, ಹೆಲ್ದಿಯಾಗಿ ತಿನ್ನಬೇಕು, ನ್ಯೂಟ್ರಿಷಿಯಸ್ ಫುಡ್ ಆಗಿರಬೇಕು, ಹೈ ಪ್ರೋಟೀನ್ ಹೈ ಫೈಬರ್ ಇರೋ ಮೀಲ್ಸ್ನ ತಿನ್ನಬೇಕು. ಫಸ್ಟ್ ಒನ್ ಅದಾಯ್ತಾ. ಎರಡನೇದು ಬಂದು ನೋ ಶುಗರ್, ನೋ ಪ್ರೋಸೆಸ್ಡ್ ಶುಗರ್. ನೀವು ಪ್ರೋಸೆಸ್ಡ್ ಶುಗರ್ ಅಂದರೆ ವೈಟ್ ಶುಗರ್ ಬರುತ್ತಲ್ಲ, ಅದನ್ನು ನೀವು ಬೇರೆ ಫಾರ್ಮಲ್ಲೂ ತೊಗೊಳಂಗಿಲ್ಲ, ಲೈಕ್ ಥ್ರೂ ಡ್ರಿಂಕ್ಸ್ ಅಥವಾ ಥ್ರೂ ಪ್ಯಾಕೇಜ್ಡ್ ಫುಡ್ ಆ ಥರ ತೊಗೊಳಂಗಿಲ್ಲ ಅಂತ ನನಗೆ ರೂಲ್ಸ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೂರನೇದೇನಪ್ಪ ಅಂತ ಹೇಳಿದರೆ, ವರ್ಕೌಟ್ ಮಾಡಬೇಕು ಎವ್ರಿ ಡೇ ವರ್ಕೌಟ್ ಮಾಡಬೇಕು ವಿತೌಟ್ ಫೇಲ್. ಆ್ಯಂಡ್ ನಾಲ್ಕನೇದೇನಪ್ಪ ಅಂತ ಹೇಳಿದ್ರೆ, ವರ್ಕೌಟ್ ಮಾಡಿದ್ರ ಜೊತೆಗೆ 1000 ಸ್ಕಿಪ್ಪಿಂಗ್ ಎವ್ರಿ ಡೇ ಮಾಡಬೇಕು. ನೀವು ಬೆಳಗ್ಗೆ ಮಾಡಿ, ನೈಟ್ ಮಾಡಿ, ಯಾವಾಗಾದರೂ ಮಾಡ್ಕೊಳ್ಳಿ. ಒಟ್ಟು ವರ್ಕೌಟ್ ಜೊತೆಗೆ ಒಂದು 40 minutes ವರ್ಕೌಟ್ ಜೊತೆಗೆ 1000 ಸ್ಕಿಪ್ಪಿಂಗ್ ಈಸ್ ಅ ಮಸ್ಟ್. ಅದು ನಾನು ಹಾಕೊಂಡಿರೋ ರೂಲ್ಸು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, 5ನೇ ರೂಲ್ಸ್ ಬಂದು 3 ಲೀಟರ್ಸ್ ಎವ್ರಿ ಡೇ ವಾಟರ್ ಕುಡಿಬೇಕು. ಪ್ರಾಪರಾಗಿ ಕರೆಕ್ಟಾಗಿ 3 ಲೀಟರ್ಸ್ ವಾಟರ್ ಕುಡಿಬೇಕು. ಇಲ್ಲಾಂದರೆ ಫುಲ್ಲು ಹೀಟಾಗಿ ಹೋಗ್ಬಿಡುತ್ತೆ, ಆಮೇಲೆ ನಾವು ಮಾಡಿದ್ದು ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ 3 ಲೀಟರ್ ವಾಟರ್ನ ಕುಡಿಲೇಬೇಕು. 5ನೇದೇನಪ್ಪ ಅಂತ ಹೇಳಿದ್ರೆ, 10 pages ಎವ್ರಿ ಡೇ ಯಾವುದೋ ಒಂದು ಬುಕ್ನ ಓದಬೇಕು ಅಂತ. ಯಾಕೆ ಅಂದರೆ ನಾನು ಈ ನಡುವೆ ಓದೋದನ್ನ ಬಿಟ್ಬಿಟ್ಟಿದ್ದೀನಿ. ಎಷ್ಟು ಟ್ರೈ ಮಾಡಿದ್ರೂ ನನಗೆ ಓದೋಕ್ಕೆ ಆಗ್ತಿಲ್ಲ ಬುಕ್ಸ್ನ. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಸೊ ಈ ಒಂದು 10 pages ಓದಬೇಕು ಅಂತ ನಾನು ಹಾಕೊಂಡಿರೋ ರೂಲ್ಸು. ಇದು ಹೆಚ್ಚು ಕಡಿಮೆ ನಿಮಗೆ 75 ಹಾರ್ಡ್ ಚಾಲೆಂಜ್ ಇದೆಯಲ್ಲ ಅದ್ರ ಥರ ಅನ್ನಿಸ್ಬೋದು, ಬಟ್ ನಾನು ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ನಿಮ್ಗೆ ಏನಾದರೂ ಮಾಡೋಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ. ಬಿಕಾಸ್ ಇದು ವೆಯ್ಟ್ ಲಾಸ್ಗೆ ಅಂತ ಮಾತ್ರ ಅಲ್ಲ, ನನ್ನ ಪ್ರಕಾರ ಇದರಿಂದ ಏನಂತಾರೆ, ಒಂದು ಡಿಸಿಪ್ಲಿನ್ ಬರುತ್ತೆ. ನಮಗೆ ನಾವು ಹೆಲ್ದಿ ಆಗ್ತೀವಿ, ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಚಾಲೆಂಜ್ನ ತೊಗೋತಾ ಇರೋದು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ವೆಯ್ಟ್ ಲಾಸ್. ಸೊ ನೀವು ಹೆಲ್ದಿ ಆಗ್ತೀರಾ, ಫಿಟ್ ಆಗ್ತೀರಾ ಅಂತೇಳಿ ಈ ಒಂದು ಚಾಲೆಂಜನ್ನ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ಚಾಲೆಂಜ್ನ ಮೊದಲನೇ ದಿನ ವಾಟ್ ಐ ಈಟ್ ಇನ್ ಅ ಡೇ ಆ್ಯಂಡ್ ವಾಟ್ ಐ ಡೂ ಟು ಕಂಪ್ಲೀಟ್ ದೀಸ್ ಚಾಲೆಂಜಸ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಸೊ ಇವತ್ತು ನಾನು ಏನೇನು ತಿಂತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಂಗೆ ನಾನು ವರ್ಕೌಟ್ ರೂಟೀನು ಕೂಡ ತೋರಿಸ್ತೀನಿ. ಮತ್ತು ಈ ಒಂದು ಚಾಲೆಂಜ್ನ ಇವತ್ತು ಫಸ್ಟ್ ಡೇ ನಾನು ಹೇಗೆ ಕಂಪ್ಲೀಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನಮ್ಮ ಮನೆ ಹತ್ರ ತುಂಬ ಡಿಸ್ಟರ್ಬೆನ್ಸ್ ಇದೆ ಆಯಿತಾ, ಏನು ಅಂದ್ಕೊಳಕ್ಕೆ ಹೋಗ್ತೀವಿ. ಒಂದು ಬೈಕ್ ತೊಗೋಬೇಕು, ಅಲ್ಲ ನನಗೆ ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದರೆ ತೊಗೋಬೋದು. ಆಬ್ವಿಯಸ್ಲಿ ನನಗೆ ಬರ್ತಾಯಿಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ನನಗಿನ್ನೂ ಯೂಟ್ಯೂಬಲ್ಲಿ ದುಡ್ಡು ಬರ್ತಾಯಿಲ್ಲ ಆಯಿತಾ. ನೀವೆಲ್ಲ ನೋಡಿ ನನಗೂ ಸಪೋರ್ಟ್ ಮಾಡಿದ್ರೆ ಬರುತ್ತಪ್ಪ. ಅಂದರೆ ಆಬ್ವಿಯಸ್ಲಿ ನಾನು ಒಂದು ಯೂಸ್ಫುಲ್ ಕಂಟೆಂಟ್ನೇ ಹಾಕ್ತೀನಿ. ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿದ್ರೆ ಒಂದಿನ ನಮಗೂ ದುಡ್ಡು ಬರ್ಬೋದೇನೋ. ಬಂದರೆ ಸೊ ಇಟ್ ವಿಲ್ ಬಿ ನಾನು ಒಂದು ಮೈಕ್ ಏನಾದರೂ ತೊಗೊತೀನಿ. ಏನು ಅನ್ಕೋಬೇಡಿ, ಬ್ಯಾಕ್ಗ್ರೌಂಡ್ ನಾಯ್ಸ್ಗೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಏನೇನು ತಿಂತೀನಿ ಅನ್ನೋದನ್ನ ತೋರಿಸ್ತೀನಿ. ಇವತ್ತು ಬಂದು ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು 4 ರಿಂದ 5 ಬಾದಾಮಿ ತಿಂತೀನಿ. ನಿಮಗೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿರೋದು ಗೊತ್ತಿರ್ಬೋದು. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವಿಂಡೋ ಬಂದುಬಿಟ್ಟು ಮಧ್ಯಾಹ್ನ 1 o'clock ನೈಟು 9 o'clock ಇರುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಬಂದು 16:8 ರೇಷಿಯೋ ಮಾಡ್ತಾ ಇರೋದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ ಡಾಕ್ಟರ್ ಪಾಲ್ ಮಾನಿಕಮ್ ಅಂತ ಹೇಳಿಬಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ನೀವು ಚೆಕ್ ಮಾಡ್ಕೋಬೋದು. ಈಸ್ ವೆರಿ ಗುಡ್. ಅವ್ರ ಚಾನಲಲ್ಲಿ ತುಂಬ ಚೆನ್ನಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ನೀವು ಚೆಕ್ ಮಾಡ್ಕೋಬೋದು. ಒಬ್ಬರು ಪ್ರೊಫೆಷ್ನಲ್ ಅಂತ ಕೇಳಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತಂಗೆ ಆಗುತ್ತೆ ನನಗಿಂತ ಅನ್ನೋದು ನನ್ನ ಉದ್ದೇಶ. ಸೊ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ 16:8 ರೇಷಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಾನು 1 o'clock ನನ್ನ ವಿಂಡೋನ ಬ್ರೇಕ್ ಮಾಡ್ತೀನಿ. ಸೊ ಇವಾಗ ಆಲ್ರೆಡಿ 1 o'clock ಮೇಲಾಗೋಗ್ಬಿಟ್ಟಿದೆ.
ಫಸ್ಟು ಒಂದು 4-5 ಬಾದಾಮಿ ತಿಂದು ನಾನು ಫಾಸ್ಟ್ನ ಬ್ರೇಕ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಇಲ್ಲಿ ನೋಡ್ಬೋದು, ಒಂದು 4-5 ಬಾದಾಮಿ ತಿಂದು ನಾನು ಫಾಸ್ಟ್ನ ಬ್ರೇಕ್ ಮಾಡ್ತೀನಿ. ನನಗೆ ಒಂದು ಶೂಟ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ನಾನು ಶೂಟ್ ಮಾಡ್ಕೊತಾ ಇದ್ದೆ. ಈ ಶೂಟಿಂಗ್ ಮುಗಿದ ನಂತರ ನಾನು ಊಟನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆ ಡೋರ್ ಹತ್ರ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ, ಅದಕ್ಕೆ ನಾನು ಯಾವಾಗಲೂ ಇಲ್ಲೇ ನಿಂತ್ಕೊಂಡು ಶೂಟ್ ಮಾಡ್ತಾ ಇರ್ತೀನಿ. ಹಲೋ ಈಗ ಸೊ ಇವಾಗ ನಾನು ಊಟ ಮಾಡಬೇಕು. ಆಲ್ರೆಡಿ ಟೈಮ್ ಆಗೋಗಿದೆ. ಶೂಟಿಂದ ಸ್ವಲ್ಪ ಲೇಟ್ ಆಗೋಯಿತು. ಆಮೇಲೆ ಇನ್ನೊಂದು ತೋರಿಸ್ಬೇಕು ಅಂದ್ಕೊಂಡೆ. ನಾನು ಇದೊಂದು ಬಾಟಲ್ ತೊಗೊಂಡಿದ್ದೀನಿ, ನೋಡ್ಬೋದು. ಇದು 2 ಲೀಟರ್ಸ್ ಬಾಟಲ್ ಅನಿಸುತ್ತೆ. ಆದಷ್ಟು 2 ಬಾಟಲ್ನ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. 3 to 4 ಲೀಟರ್ಸ್ ವಾಟರ್ನ ಕುಡಿಯೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಡೈಲಿ ಟ್ರೈ ಮಾಡ್ತೀನಿ. ಸೊ ಇವಾಗ ನಾನು ಊಟ ಏನು ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನು ಏನೇನು ತೊಗೊತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾನು ಬಟಾಣಿ ಮತ್ತು ಆಲೂಗಡ್ಡೆ ಕರಿ ಮಾಡಿದ್ದೀನಿ. ಅದರಲ್ಲಿ ಬರೀ ಬಟಾಣಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಮೋಸ್ಟ್ಲಿ ಒಂದು 2 ಪೀಸ್ ಸಿಗ್ಬೋದೇನೋ, ಇನ್ನು ಮಿಕ್ಕಿದ್ದೆಲ್ಲ ಬರೀ ಬಟಾಣಿನೇ ಇರುತ್ತೆ. ಇದು ಬಂದು 150 ಗ್ರಾಮ್ ಅಷ್ಟು ನಾನು ಬಟಾಣಿನ ತೊಗೊತಾ ಇದ್ದೀನಿ, ಬಟಾಣಿ ಕರಿನ. ಸೊ ಇದ್ರ ಜೊತೆಗೆ ನಾನು ಸ್ಟೀಮ್ಡ್ ವೆಜಿಟೇಬಲ್ಸ್ ಮಾಡ್ಕೊಂಡಿದ್ದೆ, ಅದು 150 ಗ್ರಾಮ್ ಆಗೋಷ್ಟು ತೊಗೊತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 2 ಎಗ್ ವೈಟ್ಸ್ನ ತೊಗೊತಾ ಇದ್ದೀನಿ. ಯಾಕೆ ಎಗ್ ಯೋಕ್ನ ತಿನ್ನಲ್ವಾ, ಬರೀ ಎಗ್ ವೈಟ್ನ ತೊಗೊತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಬಿಕಾಸ್ ನನಗೆ ಪನ್ನೀರ್ ಇರೋದ್ರಿಂದ ಇವತ್ತಿಂದು ಫುಡ್ಡಲ್ಲಿ ಪನ್ನೀರಿಂದ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗೋಗ್ಬಿಡುತ್ತೆ. ಹಂಗೆ ಬೇರೆ ಫುಡ್ಡಿಂದಲೂ ಸೇರಿ ನನಗೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೆ ಓನ್ಲಿ ಎಗ್ ವೈಟ್ಸ್ ತೊಗೊತಾ ಇದ್ದೀನಿ, 2 ಎಗ್ ವೈಟ್ಸ್. ಸೊ ಇದ್ರ ಜೊತೆಗೆ ನಾನು ಒಂದು ಪನ್ನೀರ್ ಪರೋಟ ತೊಗೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಆಯಿಲ್ ಹಚ್ಚಿಲ್ಲ, ಬರೀ ನೀರು ಥರ ಮಾಡ್ಕೊಂಡಿದ್ದೀನಿ, ನೀರು ಹಚ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಆ ಥರ ಒಂದು ಪರೋಟ ತೊಗೊತಾ ಇದ್ದೀನಿ. ಸೊ ಇದು ನನ್ನ ಫುಡ್, ಮಧ್ಯಾಹ್ನದ ಲಂಚು. ನೀವು ನೋಡ್ಬೋದು ನನ್ನ ಮೀಲ್ ಪ್ಲೇಟ್ ಹೆಂಗೆ ಕಾಣುತ್ತೆ ಅಂತ. ಸೊ ಜಾಸ್ತಿ ವೆಜಿಟೇಬಲ್ಸು, ಪ್ರೋಟೀನು, ಒಂದೇ ಒಂದು ಪರೋಟ ತೊಗೊಂಡಿರೋದಷ್ಟೇ. ಸೊ ನೀವು ಕೇಳ್ಬೋದು, ಆಲ್ರೆಡಿ ಪನ್ನೀರ್ ಪರೋಟ ಇದೆ ಮತ್ತು ಬಟಾಣಿ ಇದೆ, ಯಾಕೆ ಮತ್ತೆ ಎಗ್ಸ್ ತೊಗೊಂಡಿದ್ಯಾ, ತುಂಬ ಜಾಸ್ತಿ ಪ್ರೋಟೀನ್ ಆಗಲ್ವಾ ಅಂತ. ಸೊ ಇಲ್ಲ, ಆ್ಯಕ್ಚುಲಿ ಹಂಗೇನಿಲ್ಲ. ನಾನು ಒಂದು 100 ಗ್ರಾಮ್ ಒಂದು 100 ಗ್ರಾಮಷ್ಟು ಪ್ರೋಟೀನ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ಒಂದು ದಿನಕ್ಕೆ. ನಾನು ವರ್ಕೌಟ್ ಕೂಡ ಮಾಡ್ತೀನಿ. 100 ಗ್ರಾಮ್ ರೀಚ್ ಆಗೋಲ್ಲ ಯಾವತ್ತೂ, ಮ್ಯಾಕ್ಸಿಮಮ್ ಒಂದು 80 ಗ್ರಾಮ್ಸ್ ರೀಚ್ ಆಗ್ಬೋದು ಅಷ್ಟೇ. ಸೊ ಇದೆಲ್ಲದನ್ನು ನೋಡಿಕೊಂಡು ನಾನು ಆದಷ್ಟು ನನಗೆ ಬಂದಂಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಏನು ತುಂಬ ಹೈ ಏನಾಗಲ್ಲ ಪ್ರೋಟೀನು. ಸೊ ಅದಕ್ಕೋಸ್ಕರ ನಾನು ವರ್ಕೌಟು ಮಾಡ್ತೀನಿ, ನಿಮಗೆ ಗೊತ್ತಿರ್ಬೋದು. ಸೊ ಪನ್ನೀರ್ ಪರೋಟ ಮತ್ತು ಪೀಸ್ ಕರಿ ಅಂತೂ ಸಕ್ಕತ್ತಾಗಿದೆ ಕಾಂಬಿನೇಷನು. ನನಗೆ ಬರೀ ಪರೋಟ ಎಲ್ಲ ತಿನ್ನೋಕ್ಕಾಗಲ್ಲ, ಆಯಿತಾ. ನಂಗೆ ಚೆನ್ನಾಗಿ ಅನ್ಸಲ್ಲ, ಅಂದರೆ ಬರೀ ಉಪ್ಪಿನಕಾಯಿ ಜೊತೆ ಮೊಸರು ಜೊತೆ ಎಲ್ಲ ಸೆಟ್ಟೇ ಆಗಲ್ಲ ನಮಗೆ, ಪಲ್ಯ ಇರಲೇಬೇಕು. ಸೊ ನಾನು ತಿನ್ಕೊಂಡು ಬರ್ತೀನಿ. ಸೊ ಇವತ್ತು ನಾನು ಮಧ್ಯಾಹ್ನದ ಲಂಚ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೆ. ಸೊ ನೀವು ನೋಡೋದ್ರಲ್ಲ ಪ್ಲೇಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಯೂಶ್ವಲಿ ಏನು ಅನ್ಕೊತೀರಾ, ಅಯ್ಯೋ ಇಷ್ಟೊಂದು ಊಟನ ಎಷ್ಟೊಂದು ಜನ ಕೇಳ್ತಾರೆ, ಇಷ್ಟೊಂದು ಊಟ ತಿಂತೀರಾ ಅಂತ. ಸಿ ದೇರ್ ಇಸ್ ಅ ವೇ. ಈಗ ನಾನು ಎಲ್ಲದಕ್ಕೂ ತುಂಬಾ ಲೆಸ್ ಆಯಿಲ್ ಹಾಕಿ ಮಾಡೋದು. ನಮ್ಮ ಮನೇಲಿ ಏನೇ ಅಡುಗೆ ಮಾಡಲಿ ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿ ಮಾಡೋದು. ಮ್ಯಾಕ್ಸಿಮಮ್ ಎಲ್ಲೋ ಮಿಸ್ ಆಗಿ ಒಂದಿನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಒಂದು 2 ಟೇಬಲ್ ಸ್ಪೂನ್ ಹಾಕಿ ಮಾಡ್ಬೋದು. ಅದರ್ವೈಸ್ ನಾನು ತುಂಬ ಕಡಿಮೆ ಆಯಿಲ್ ಹಾಕಿ ಮಾಡ್ತೀನಿ. ನಮಗೆ ಆಯಿಲಿಂದ ತುಂಬಾ ಜಾಸ್ತಿ ಕ್ಯಾಲರೀಸ್ ಸಿಗುತ್ತೆ, ಆಯಿತಾ. ಸೊ ಇವಾಗ ನೀವು ಏನು ಬಟಾಣಿ ಕರಿ ಮಾಡಿದ್ದೀನಲ್ವಾ, ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋದಕ್ಕೂ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆ 4 ಟೇಬಲ್ ಸ್ಪೂನ್ ಆಯಿಲ್ ಇರುತ್ತಲ್ಲ, ಅದ್ರ ಜಾಗದಲ್ಲಿ ಇನ್ನೊಂದು 100 ಗ್ರಾಮ್ ಜಾಸ್ತಿ ಪೀಸ್ ತಿನ್ಬೋದು, ಅಂದರೆ ಹೆಚ್ಚು ಕಡಿಮೆ ಆ ಕರಿನ ತಿನ್ಬೋದು, ಬಟಾಣಿ ಕರಿನ. ಸೊ ಹಾಗೆ ವರ್ಕ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ತುಂಬ ಜಾಸ್ತಿ ವೆಜಿಟೇಬಲ್ಸ್ ತೊಗೊಂಡಿರ್ತೀನಿ. ವೆಜಿಟೇಬಲ್ಸು ನಮ್ಮದು ಏನಂತಾರೆ, ನಮಗೆ ಹೊಟ್ಟೆ ಹಸಿವು ಆಗ್ದಂಗೆ ಅದು ತಡೆಯುತ್ತೆ. ಅದಕ್ಕೋಸ್ಕರ ನಾನು ತುಂಬ ಜಾಸ್ತಿ ವೆಜಿಟೇಬಲ್ಸ್ನ ಹಾಕ್ಕೊಂಡಿರ್ತೀನಿ. ಹಾಗೆಯೇ ಎಗ್ ಕೂಡ ತೊಗೊಂಡಿದ್ದೆ ಪ್ರೋಟೀನ್ಗೆ, ಮತ್ತು ಇದು ಪೀಸ್ ಬಟಾಣಿ ತೊಗೊಂಡಿದ್ದೆ ಪ್ರೋಟೀನ್ಗೆ, ಮತ್ತು ಪಾಲಕ್ ಪನ್ನೀರ್ ಪರೋಟ ಮಾಡಿದ್ನಲ್ಲ. ಸೊ ಪಾಲಕ್ ಸೊಪ್ಪಲ್ಲಿ ನಾನು ಅದರಿಂದ ನಮಗೆ ಫೈಬರ್ ಕೂಡ ಸಿಗುತ್ತೆ, ಮತ್ತು ಏನು ಫಿಲ್ಲಿಂಗಿಗೆ ನಾನು ಪನ್ನೀರ್ ಹಾಕಿದ್ನಲ್ಲ ಅದರಿಂದ ಪ್ರೋಟೀನ್ ಕೂಡ ಸಿಗುತ್ತೆ. ಅಂದರೆ ನಾವೇನು ಜಾಸ್ತಿ ಫಿಲ್ಲಿಂಗ್ ಹಾಕಿ ಮಾಡಲ್ಲ ಅಲ್ವಾ, ನಾನು ಒಂದೇ ಪರೋಟ ತಿನ್ನೋದು.
ಸೊ ಇವಾಗ ನಾನು ಆ್ಯಪಲ್ ತಿಂತಾ ಇದ್ದೀನಿ. ಒಂದು ಆ್ಯಪಲ್ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಈವ್ನಿಂಗ್. ಈಗ ಆ್ಯಕ್ಚುಲಿ ವರ್ಕೌಟ್ಗೆ ಹೋಗಬೇಕು. ನೈಟೇ ಅಡುಗೆ ಮಾಡಿಬಿಟ್ಟು ವರ್ಕೌಟ್ಗೆ ಹೋಗ್ತೀವಿ. ನಂತರ ನಾವು ಜಿಮ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾವು ಯೂಶ್ವಲಿ ಎಳ್ನೀರು ಕುಡಿತೀವಿ ಎವ್ರಿ ಡೇ. ಸೊ ಎಳ್ನೀರು ಎಲ್ಲೂ ಸಿಗ್ತಾ ಇರಲಿಲ್ಲ ಅಂತ ಎಲ್ಲ ಕಡೆ ಹುಡ್ಕಾಡಿ ಕೊನೆಗೆ ಒಂದು ಕಡೆ ಸಿಕ್ತು ಅಂತೇಳಿ ಹೋಗಿ ಎಳ್ನೀರು ಕುಡ್ಕೊಂಡು ಜಿಮ್ಮಿಗೆ ಬಂದ್ವಿ ವಾಪಸ್ಸು. ನಮ್ಮ ವರ್ಕೌಟ್ನ ನಾವು ಫಸ್ಟು ಸ್ಟ್ರೆಚಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅದೇನಾದರೂ ಆಗಲಿ ಒಂದು 5-10 ಮಿನಿಟ್ಸ್ ನೀಟಾಗಿ ಸ್ಟ್ರೆಚ್ ಮಾಡಿ ಆಮೇಲೆ ನಾವು ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಯೂಶ್ವಲಿ ಜಿಮ್ಮಲ್ಲೆಲ್ಲ ಹೋದೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ನೋಡಿ, ಅದು ಮೋಸ್ಟ್ಲಿ ಸ್ಟ್ರೆಚಿಂಗ್ ಮಾಡ್ದಲೇ ಡೈರೆಕ್ಟು ಆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ನೋಡಿ, ಆ ಥರದವ್ರಿಗೆ ಯೂಶ್ವಲಿ ಆ ಥರ ಪ್ರಾಬ್ಲಮ್ಸ್ ಬರೋದು. ಸೊ ಅದಕ್ಕೆ ಯಾವಾಗ್ಲೂ ಸ್ಟ್ರೆಚಿಂಗ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಒಂದನ್ನು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಥರ ಪ್ರೊಫೆಷ್ನಲ್ ಅಲ್ಲ, ನಮ್ಮಿಬ್ಬರಿಗೆ ಗೊತ್ತಿರೋ ಅಂಥ ನಾಲೆಡ್ಜಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಏನಾದರೂ ತಪ್ಪು ಅನ್ಸಿದ್ರೆ ಐ ಆಮ್ ವೆರಿ ಸಾರಿ. ಸೊ ಇವತ್ತು ಫಸ್ಟ್ ಟೈಮ್ ನಮ್ಮ ಜಿಮ್ಮಲ್ಲಿ ಯಾರೂ ಇಲ್ಲ, ಫುಲ್ ಖಾಲಿ ಇದೆ. ಫಸ್ಟ್ ನಾನು 1000 ಸ್ಕಿಪ್ಪಿಂಗ್ನ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಆಮೇಲೆ ಈ 1000 ಸ್ಕಿಪ್ಪಿಂಗ್ ಏನು ಗೊತ್ತಾ, ಎಲ್ರಿಗೂ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲೇ. ನಿಮ್ಗೆ ಅಭ್ಯಾಸ ಇದ್ದರೆ ಮಾತ್ರ ಮಾಡೋಕ್ಕಾಗುತ್ತೆ, ಅಭ್ಯಾಸ ಇಲ್ಲ ಅಂದರೆ ಇಟ್ಸ್ ಓಕೆ, ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಈ 1000 ಸ್ಕಿಪ್ಪಿಂಗ್ನ ಒಂದೇ ಸರಿ ಆಡ್ಬಿಡ್ಬೇಡಿ, ಒಂದೇ ಸರಿ 1000 ಸ್ಕಿಪ್ಪಿಂಗ್ ಆಡ್ಬಿಡಬೇಕು ಅಂತ ಬ್ರೇಕ್ ತೊಗೊಂಡು ಆಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು 50 ಆ ಥರ ಮಾಡ್ಕೊಳ್ಳಿ, ಆಮೇಲೆ 100 ಮಾಡ್ಕೊತಾ ಹೋಗಿ. ನಿಮಗೆ ಎಷ್ಟಾಗುತ್ತೋ ನಿಧಾನಕ್ಕಾದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ, ಸುಮ್ಮನೆ ಸ್ಟ್ರೆಸ್ ತೊಗೋಬೇಡಿ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಬೇಡ. ನಾನು ಈ 1000 ಸ್ಕಿಪ್ಪಿಂಗ್ನ ಸ್ವಲ್ಪ ಟೈಮ್ ತೊಗೊಂಡು ಐ ಥಿಂಕ್ ಒಂದು 10-15 ನಿಮಿಷ ತೊಗೊಂತು ಅನಿಸುತ್ತೆ. 10-15 ನಿಮಿಷ ತೊಗೊಂಡು 1000 ಸ್ಕಿಪ್ಪಿಂಗ್ನ ಕಂಪ್ಲೀಟ್ ಮಾಡಿ. ನನ್ನ ವರ್ಕೌಟ್ ಕೂಡ ತುಂಬಾ ಇಂಟೆನ್ಸ್ಫುಲ್ಲಾಗಿ ಮಾಡಿದ್ದೀನಿ ಇವತ್ತು. ನಾನೇನು ತುಂಬ ಪರ್ಫೆಕ್ಟ್ ಏನಿಲ್ಲ ವರ್ಕೌಟಲ್ಲಿ, ಒಟ್ಟು ಮಾಡ್ತೀನಿ. ಒಂದು ವರ್ಕೌಟ್ ಆಗಲಿ ಅಂತ ಹೇಳ್ಬಿಟ್ಟು, ನನಗೆ ಚೆನ್ನಾಗಿ ವರ್ಕ್ ಆಗಲಿ ಅಂತ ಹೇಳ್ಬಿಟ್ಟು ಆದಷ್ಟು ನಾನು ಟ್ರೈ ಮಾಡಿ ನನ್ನ ಆದಷ್ಟು ಸ್ಟ್ರೆಂತ್ನ ಪುಷ್ ಮಾಡೋ ಅಷ್ಟು ವರ್ಕೌಟ್ನ ಮಾಡ್ತೀನಿ. ಸೊ ಇವತ್ತಿನ ವರ್ಕೌಟ್ ಇದಾಗಿತ್ತು. ಇವಾಗ ನಾನು ಈ ಪ್ರೋಟೀನ್ ಶೇಕ್ನ ಕುಡಿತಿದ್ದೀನಿ. ನೀವು ನೋಡ್ಬೋದು, ಮಿಸ್ಟರ್ ಹಸ್ಬೆಂಡ್ ಅವರು ಮಾಡಿಕೊಟ್ಟಿದ್ದಾರೆ ಪ್ರೋಟೀನ್ ಶೇಕ್ನ. ನಾನು ಈ ಪ್ರೋಟೀನ್ ಶೇಕ್ನ ಕುಡಿತೀನಿ ಬಿಕಾಸ್ ನನ್ನ ಪ್ರೋಟೀನ್ ಇಂಟೆಕ್ನ ನಾನು ಹೇಗೆ ಹೈ ಪ್ರೋಟೀನ್ ಫುಡ್ನ ತಿಂದು ಕೂಡ ಈ ಪ್ರೋಟೀನ್ ಇಂಟೆಕ್ನ ನಾನು ಮ್ಯಾಚ್ ಮಾಡೋಕ್ಕಾಗಲ್ಲ. ನನಗೆ ಎಷ್ಟು ಬೇಕು ಡೈಲಿ ರಿಕ್ವೈರ್ಮೆಂಟ್ಗೆ ಅಷ್ಟು. ಚಿಕನ್ನು ಅಥವಾ ಮಟನ್ ಈ ಥರದ್ದೇನಾದರೂ ಫಿಶ್ಶು ಈ ಥರದ್ದೇನಾದರೂ ತಿಂದರೆ ಮ್ಯಾಚ್ ಮಾಡ್ಬೋದು ಅಡುಗೆ ಮಾಡಿದ್ದಿನ, ಚಿಕನ್ನು ಮಟನ್ನು ಫಿಶ್ಶು ಮಾಡಿದ್ದಿನ. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಮ್ಯಾಚ್ ದ ಪ್ರೋಟೀನ್ ಇಂಟೆಕ್. ಅದಕ್ಕೆ ಪ್ರೋಟೀನ್ ಶೇಕ್ ತೊಗೊತೀನಿ. ನಾನು ತೊಗೊಳ್ಳೋದು ವೇ ಪ್ರೋಟೀನು. ಇದೇ ಬ್ರ್ಯಾಂಡ್ ಅಂತಲ್ಲ, ನಾನು ಎಷ್ಟೊಂದು ಬ್ರ್ಯಾಂಡ್ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ಬಿಕಾಸ್ ನನಗೆ ಇದ್ರ ಟೇಸ್ಟ್ಗಳು ಅಷ್ಟು ಇಷ್ಟ ಆಗಲ್ಲ, ಕೆಟ್ಟಾಗಿರುತ್ತೆ. ಬಟ್ ಸ್ಟಿಲ್ ಕುಡಿತೀನಿ. ಒಂದೇ ಸರಿ ಘಟ ಅಂತ ಕುಡಿದ್ಬಿಡ್ತೀನಿ ಆಯಿತಾ. ನಂಗೊಂಚೂರು ಇಷ್ಟ ಆಗಲ್ಲ. ಇದಕ್ಕೊಂಚೂರು ನೀರು ಹಾಕ್ಕೊಂಬಿಟ್ಟು ಕುಡಿತೀನಿ ಲಾಸ್ಟಿಗೆ. ಕೆಳಗಡೆ ಎಲ್ಲ ಉಳ್ಕೊಂಡಿರುತ್ತೆ ಈ ಪ್ರೋಟೀನ್ ಪೌಡರ್. ಸುಮ್ಮನೆ ದುಡ್ಡು ಕಾಸ್ಟ್ಲಿ ಬೇರೆ, ಅದಕ್ಕೆ ಸುಮ್ಮನೆ ಟೇಸ್ಟ್ ಮಾಡಬೇಕು ಅಂತ ಒಳಗಡೆ ಇರೋದೆಲ್ಲದನ್ನು ಕುಟ್ಕೊಂಡ್ಬಿಡ್ತೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ನಾನು ನೈಟ್ ಡಿನ್ನರ್ಗೆ ಏನು ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಸ್ಯಾಲೆಡ್ ತೊಗೊಂಡಿದ್ದೀನಿ. ಇದು ಸ್ಯಾಲೆಡ್ಗೆ ಏನಪ್ಪ ಅಂತ ಹೇಳಿದ್ರೆ, ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟೀಮ್ ಪಾತ್ರೆ ಇದೆಯಲ್ಲ ನಮ್ಮ ಮನೇಲಿ, ಅದ್ರಲ್ಲಿ ಸ್ಟೀಮ್ ಮಾಡ್ಕೊಂಬಿಟ್ಟು ಅದಾದ ನಂತರ ನಾನು ಯೋಗರ್ಟ್, ಮೊಸರಲ್ಲಿ ಸ್ವಲ್ಪ ಜಾಸ್ತಿ ಫ್ಯಾಟ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಯೋಗರ್ಟ್ನ ತೊಗೊಂಡಿದ್ದೀನಿ. ಅಂದರೆ ಈ ಫ್ಯಾಟ್ ಅದಾದ ನಂತರ ನಾನು ನನ್ನ ಊಟನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಊಟನೂ ಮುಗಿಸ್ದೆ. ಇವತ್ತೊಂದು ಸ್ವಲ್ಪ ಮೀಲ್ ತುಂಬಾ ಹೆವಿ ಅನ್ನಿಸ್ತು, ಬಟ್ ಇಟ್ಸ್ ಓಕೆ ಬಿಕಾಸ್ ನಾನು ತಿನ್ನೋದೇ 2 ಮೀಲು. ಅದನ್ನು ಸರಿಯಾಗಿ ತಿಂದಿಲ್ಲ ಅಂದರೆ ತುಂಬಾ ಲೋ ಕ್ಯಾಲರಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ
ಅವಿನಾಶ್ ಹತ್ರ ಮಾತಾಡ್ಕೊತ ನಾನು ಊಟ ಮಾಡ್ತಾಯಿದ್ದೆ. ಅಲ್ಲಿ ರಿಮೋಟ್ ಕೇಳ್ತಾಯಿದ್ರು, ಅದಕ್ಕೋಸ್ಕರ ರಿಮೋಟ್ ಕೊಡ್ತಾಯಿದ್ದೆ. ಇದಾಗಿತ್ತು ನನ್ನ ವಾಟ್ ಅ ಈಟ್ ಇನ್ ಅ ಡೇ. ಸೊ ನಾನು 1 o'clock ಸ್ಟಾರ್ಟ್ ಮಾಡಿ 9 ಗಂಟೆ ಅಷ್ಟರಲ್ಲಿ ನಾನು ಊಟ ಮಾಡಿ ಮುಗಿಸ್ಬಿಡ್ತೀನಿ. ಇವಾಗ ಊಟ ಆಯಿತು. ಸೊ ನಾನು ಅಂದ್ಕೊಂಡಿದ್ದಂಗೆ ಎವ್ರಿ ಡೇ 10 pages ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಫಸ್ಟು ಬುಕ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಥಿಂಕ್ ಲೈಕ್ ಅ ಮಾಂಕ್ ಅಂತ ಹೇಳ್ಬಿಟ್ಟು ಎಷ್ಟೊಂದು ಬುಕ್ ತರಿಸ್ಕೊಂಡಿದ್ದೀನಿ, ಓದೇ ಇಲ್ಲ ಆಯಿತಾ. ಬಟ್ ಇವಾಗಿಂದ ಡೆಫಿನೆಟ್ಲಿ ಓದ್ತೀನಿ. ಇವತ್ತು 10 ಪೇಜ್ ಓದಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಥಿಂಕ್ ಲೈಕ್ ಅ ಮಾಂಕ್ ಅಂತ ಹೇಳಿಬಿಟ್ಟು ಜೆ ಶೆಟ್ಟಿ, ಹಿಸ್ ಫೇಮಸ್ ಆಥರ್, ನಿಮಗೆ ಗೊತ್ತಿರ್ಬೋದು. ಅವ್ರದ್ದು ಪಾಡ್ಕಾಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈ ಬುಕ್ನ ಓದ್ತಾ ಇದ್ದೀನಿ ಇವಾಗ. ಇದಾದ ನಂತರ ನಾವು ವಾಕ್ ಹೋಗ್ತೀವಿ ಯಾವಾಗ್ಲೂ, ಎವ್ರಿ ಡೇ ನೈಟು ವಿತೌಟ್ ಮೊಬೈಲ್. ಎವ್ರಿ ಡೇ ಒಂದು ಅರ್ಧ ಗಂಟೆ 1 hour ಅಷ್ಟು ವಾಕ್ ಹೋಗ್ಬಿಟ್ಟು ಪಾರ್ಕಲ್ಲಿ ಕುತ್ಕೊಂಡು, ಪಾರ್ಕಲ್ಲ ಒಂದು ಗ್ರೌಂಡ್ ಥರ ಇದೆ ನಮ್ಮ ಮನೆ ಹತ್ರ, ಆ ಗ್ರೌಂಡಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡಿಕೊಂಡು ವಾಪಸ್ ಬರ್ತೀವಿ. ಸೊ ಇದಾದಮೇಲೆ ಅದು ಮಾಡ್ತೀವಿ. ಅಷ್ಟೇ ಇವತ್ತಿನ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲದನ್ನು. ನೀರು ಕೂಡ ಕುಡಿದಿದ್ದೀನಿ, ಇನ್ನೂ ಸ್ವಲ್ಪ ನೀರಿದೆ. ಆ ನೀರನ್ನು ಕುಡ್ದಾಕಿದ್ರೆ ನೀರು ಕುಡ್ದಂಗೆ. ಮತ್ತು ನಾನು ಸ್ಕಿಪ್ಪಿಂಗ್ ಕೂಡ ಮಾಡಿದ್ದೀನಿ, ವರ್ಕೌಟ್ ಮಾಡಿದ್ದೀನಿ, ಹೆಲ್ದಿಯಾಗಿ ತಿಂದಿದ್ದೀನಿ. ಆ್ಯಂಡ್ ನೋ ಶುಗರಲ್ಲಿ ಏನೂ ತಿಂದಿಲ್ಲ, ಶುಗರ್ದು ಏನೂ ತಿಂದಿಲ್ಲ. ಆಮೇಲೆ ನಂದು ಇವತ್ತು ಪ್ರೋಟೀನ್ ಇಂಟೇಕ್ ಆಲ್ಮೋಸ್ಟ್ 80 grams ಅಷ್ಟು ರೀಚ್ ಆಗಿದೆ. ಐ ಆಮ್ ವೆರಿ ಪ್ರೌಡ್. ಅದು ಯಾವತ್ತೂ ರೀಚ್ ಆಗೋಲ್ಲ, ಒಂದು 60-70 ಆದ್ರೇ ದೊಡ್ಡ ವಿಷಯ. ಸೊ ಇವತ್ತು 80 grams ಅಷ್ಟು ರೀಚ್ ಆಗಿದೆ. ಹಂಗೆ ಈ ಬುಕ್ ಓದ್ಬಿಟ್ಟು ಮುಗಿಸ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಪೇಜ್, ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮೋಸ್ಟ್ಲಿ ನಿಮಗೆ ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಅಲ್ಲ ಅಂದ್ರೂ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಅನಿಸ್ಬೋದು. ನನ್ನ ಪಾಲಿಸಿ ಏನಪ್ಪ ಅಂತ ಹೇಳಿದ್ರೆ, ನಾನು ಇನ್ನೊಂದು ಹೇಳಬೇಕು ಅಂದ್ಕೊಂಡೆ. ನನ್ನ ಪಾಲಿಸಿ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾನು ವೆಯ್ಟ್ ಲಾಸ್ ಡಯಟಲ್ಲಿ ಇದ್ದರೂ ಕೂಡ ನಾವು ಯೂಶ್ವಲಿ ಹೊರಗಡೆ ಹೋಗ್ತಾ ಇರ್ತೀವಿ, ಜಾಸ್ತಿ ರೆಸ್ಟೋರೆಂಟ್ಸ್ಗೆ ಅಥವಾ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆವಾಗೆಲ್ಲನೂ ನಾನು ಕಂಟ್ರೋಲ್ ಮಾಡಿಬಿಟ್ಟು ನಾನು ಏನೂ ತಿನ್ನಬಾರ್ದು, ನಾನು ಶುಗರ್ ತಿನ್ನಬಾರ್ದು, ಡಯಟಲ್ಲಿದ್ದೀನಿ, ಫ್ರೈಡ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಬರೀ ಡಯಟ್ ಮಾಡ್ಕೊಂಡಿರೋದು, ಆ ಥರ ಎಲ್ಲ ನನಗೆ ಇಷ್ಟ ಇಲ್ಲ. ಬಿಕಾಸ್ ಆ ಎಕ್ಸ್ಪೀರಿಯನ್ಸಸ್ನ ನಂಗೆ ಮಿಸ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಆಬ್ವಿಯಸ್ಲಿ ನಾನು ಆ ಥರ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ, ನಾವು ರೆಸ್ಟೋರೆಂಟ್ಸ್ಗೆ ಹೋದಾಗ ಆಬ್ವಿಯಸ್ಲಿ ತಿಂತೀನಿ, ಬಟ್ ಮೈಂಡ್ಫುಲ್ಲಾಗಿ ತಿಂತೀನಿ, ಅದು ಮಾತ್ರ ಶೋರ್. ನಾನು ತುಂಬಾ ಅದಕ್ಕೆ ಡೆಡಿಕೇಟೆಡ್ ಆಗಿದ್ದೀನಿ. ಸುಮ್ಮನೆ ಸಿಕ್ಕಾಪಟ್ಟೆ ಎಲ್ಲ ತಿನ್ಬಿಡಲ್ಲ, ಒಂದು ಮೈಂಡ್ಫುಲ್ಲಾಗಿ ತಿಂತೀನಿ. ಆ್ಯಂಡ್ ನೀವು ಇದನ್ನೇ ಫಾಲೋ ಮಾಡ್ಕೋಬೋದು. ನಾವು ಜಸ್ಟ್ ಚಾಲೆಂಜ್ ತೊಗೊಂಡಿದ್ದೀವಿ, ಡಯಟ್ ಮಾಡ್ತಿದ್ದೀವಿ ಅಂತ. ಈಗ ಫ್ರೆಂಡ್ಸ್ನೆಲ್ಲ, ಈಗ ಹೊರಗಡೆ ಹೋದಾಗ ಆಬ್ವಿಯಸ್ಲಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದಾಗ ತಿಂದಲೇ ಇರೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಸೊ ಇಟ್ಸ್ ಓಕೆ, ಒನ್ಸ್ ಇನ್ ಅ ವೈಲ್ ಆ ಥರ ಏನಾದರೂ ತಿಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ರಿಮೈನಿಂಗ್ ಡೇಸಲ್ಲಿ ಡೆಫಿನೆಟಾಗಿ ನಾವು ನಮ್ಮ ರೂಲ್ಸಿಗೆ ಸ್ಟಿಕ್ ಆನ್ ಆಗಬೇಕು. ನೀವು ಕೂಡ ಏನಾದರೂ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ ಈ ರೂಲ್ಸ್ನ ಫಾಲೋ ಮಾಡಿ, ಈ ಒಂದು 100 days ಚಾಲೆಂಜ್ನ ಫಾಲೋ ಮಾಡಿ. ಅಂದರೆ ನಿಮ್ಗೆ ಏನಾದರೂ ಮೋಸ್ಟ್ಲಿ ನಂದು ಫುಡ್ ಏನಾದರೂ ಅನ್ರಿಯಲಿಸ್ಟಿಕ್ ಅನಿಸಿದ್ರೆ, ಇದು ನನ್ನ ವೇ ಆಫ್ ಈಟಿಂಗ್ ಫುಡ್ ಆಯಿತಾ. ನಾನು ಎಲ್ರಿಗೂ ನೀವು ಹೀಗೆ ತಿನ್ನಬೇಕು ಅಂತ ನಾನು ಯಾವತ್ತೂ ಹೇಳಲ್ಲ. ಇದು ನಾನು ಹೇಗೆ ತಿಂತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಡೆಫಿನೆಟ್ಲಿ ಎಲ್ರಿಗೂ ಇದನ್ನ ಮಾಡೋಕ್ಕಾಗ್ದಲೇ ಇರ್ಬೋದು, ನಾನು ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ. ನಾನು ಹಾಸ್ಟೆಲಲ್ಲಿ ಇದ್ದಾಗೆಲ್ಲ ಅಂತೂ ನನ್ನ ಬಿಡಿ, ಅದ್ರ ಕಥೆನೇ ಬೇರೆ. ಬಟ್ ನಾನು ಮನೇಲಿರೋದ್ರಿಂದ, ನನ್ನ ಹಸ್ಬೆಂಡ್ ಕೂಡ ಸಪೋರ್ಟಿವ್ ಆಗಿರೋದ್ರಿಂದ ಈ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಥವಾ ನಾನು ವರ್ಕೌಟ್ ಮಾಡೋದಕ್ಕೆಲ್ಲ ತುಂಬಾ ನನಗೆ ಯೂಸ್ಫುಲ್ ಅನಿಸುತ್ತೆ. ಒಂಥರ ಎನರ್ಜಿ ಬರುತ್ತೆ. ನನ್ನ ಹಸ್ಬೆಂಡಿಂದ ಹೇಳಬೇಕಂದ್ರೆ ಹಿ ಈಸ್ ವೆರಿ ಸಪೋರ್ಟಿವ್. ಸೊ ಹಾಗಾಗಿ ನಾನು ಇದೆಲ್ಲದನ್ನು ಮಾಡೋಕ್ಕೆ ಸಾಧ್ಯ. ಆಬ್ವಿಯಸ್ಲಿ ಕೆಲವರಿಗೆ ಮಾಡೋಕ್ಕಾಗ್ದಲೇ ಇರ್ಬೋದು, ಬಟ್ ನಿಮ್ಗೆ ಮಾಡೋಕ್ಕಾಗ್ದಲೇ ಇದ್ದರೆ ಬೇರೆ ಥರ ಆಲ್ಟರ್ನೇಟಿವ್ಸ್ನ ಹುಡುಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಕೊನೆವರೆಗೂ ನೋಡಿದರೆ ತುಂಬ ಥ್ಯಾಂಕ್ ಯು. ಇದೇ ಥರ ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆಯಿಂದ ಎವ್ರಿ ಡೇ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ 12:30ಗೆ. ನನ್ನ ಡೈಲಿ ವ್ಲಾಗ್ಸ್, ಅಂದರೆ ನಾನು ಯಾವ ಥರ ನನ್ನ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಅನ್ನೋದನ್ನು ವ್ಲಾಗ್ಸ್ ಮೂಲಕ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನ ಕೂಡ ನೋಡಿ ಸಪೋರ್ಟ್ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.